ಸೊ ಗಾಯ್ಸ್ ನೋಡಿ ನಮಗೆ ಚೋಟ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಮಾತಾಡೋಕ್ಕೆ ಟೈಮ್ ಪಾಸ್. ಇವ್ರದ್ದು ಸೇಮ್ ನಮ್ಮದೇ B5 ಅಲ್ಲಿ ಇವರು ಬದೇ ಇರೋದು. ಯು ಆರ್ ಡೂಯಿಂಗ್ ಪಾರ್ಟಿ? ಎಸ್, ವಿ ಆರ್ ಇನ್ ಸೇಮ್ ಅಪಾರ್ಟ್ಮೆಂಟ್. ಕನ್ಫರ್ಮ್ ಆದರೆ AC ಫುಲ್ ಕನ್ಫರ್ಮ್ ಆಗಬೇಕು, ಇಲ್ಲಾಂದ್ರೆ ಈ ಥರ ಒದ್ದಾಡ್ಬೇಕಾಗಿತ್ತು ಈ ಥರ. ಸೊ ಯೋಗ ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಾಗೂ ತುಂಬ ಸ್ಪೆಷಲ್ ಇದೆ, ಯಾಕೆ ನಿಮಗೂ ಗೊತ್ತಿದೆ. ನನ್ನ ಹಾಕಿ ನಾನು ಶಾರ್ಟ್ ವಿಡಿಯೋ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ ಏನಕ್ಕೆ. ನಾನೀಗ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀನಿ, ಅಂದರೆ ಇನ್ನೂ ಮನೇಲೇ ಇದ್ದೀನಿ, ಇವಾಗ ಹೋಗಿಲ್ಲ. ಇವತ್ತು ನನಗೆ ಟ್ರೈನ್ ಇರೋದು ಬೆಂಗಳೂರಿಂದ ಡೆಲ್ಲಿಗೆ. ಫಸ್ಟ್ ಮೈಸೂರಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಇದೆ, ಬುಕ್ ಮಾಡಿದ್ದು. ಅದಿರೋದು 2:50ಕ್ಕೆ. ನಾನು ಇನ್ನೂ ಮನೇಲೇ ಇದ್ದೀನಿ. ಸೊ ಇವಾಗ ಒಂದೂವರೆಗೆ ಇಲ್ಲಿಂದ ಮನೆಯಿಂದ ಹೋಗ್ತೀನಿ. ಈಗ ಬಸ್ಸಿಂದ ಹೋಗಿ ಅಲ್ಲಿಂದ ಟ್ರಾವೆಲ್ ಮಾಡೋದು. ಒಂದು ಸ್ಮಾಲ್ ಅಪ್ಡೇಟ್ ಕೊಡೋಣ ಅಂತ ನಾನು ಹೋಗ್ತಿರೋದು ಆಯುಷ್ ಅವ್ರ ಅಪ್ಪನ ಜೊತೆ. ಅಂದರೆ ನಮ್ಮ ಮನೇಲಿದ್ದಾರೆಲ್ಲ ಬಾಡಿಗೆಗೆ ಅಂಕಲು. ಅವ್ರು ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ದಾರೆ. ಅವರ ಕೊನೆಯ ಮಾವನವರ ಮದುವೆ, ಅಂದರೆ ಆಯುಷ್ ಅವರ ಕೊನೆಯ ಮಾವನವರ ಮದುವೆ. ಅಂದರೆ ಅವರು ಹಿಂದಿ ಆಗಿರೋದ್ರಿಂದ ಸೊ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಅಂದರೆ ನಾವು ಮಾಡೋ ಮದುವೆಗೂ ಅವ್ರು ಮಾಡೋ ಮದುವೆಗೂ ಸ್ವಲ್ಪ ಕಲ್ಚರಲ್ ಡಿಫ್ರೆಂಟ್ ಇರ್ತದೆ. ಸೊ ನಿಮಗೆ ಕಲ್ಚರಲ್ ಡಿಫ್ರೆನ್ಸ್ ಆಗಲಿ, ಆ ಕಡೆ ಮನೆಗಳಾಗಲಿ, ಅಂದರೆ ತುಂಬ ಡಿಫ್ರೆಂಟಾಗಿ ನೋಡೋಕ್ಕೆ ಸಿಕ್ಕುತ್ತೆ ವ್ಲಾಗಲ್ಲಿ. ಪ್ಲೇಸಸ್ ಕೂಡ ನೋಡೋಣ. ಸೊ ಇವಾಗ ರೆಡಿ ಆಗ್ತೀನಿ. ಸೊ ಬಸ್ ಸ್ಟ್ಯಾಂಡಿಂದ ಇವಾಗ ನೆಕ್ಸ್ಟ್ ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ನಿಮಗೆ ಸಿಗ್ತೀನಿ ಆಮೇಲೆ. ಫಸ್ಟ್ ಹೋಗಿ ರೆಡಿ ಆಗಬೇಕು. ಇವಾಗಲೇ 12:30 ಆಗಿದೆ ಟೈಮು. ಓಕೆ, ಸೊ ವಾಯ್ಸ್ ಹೆಲ್ಡಿಂಗ್ ಫಾರ್ ಬೆಂಗಳೂರು. ಮೈಸೂರು ಟು ಬೆಂಗಳೂರು ಸ್ವಲ್ಪ ಟ್ರೈನ್ ಡಿಲೇ ಆಗಿದೆ. ಇವಾಗ ಇಲ್ಲಿಂದನೇ ಇರೋದು. ಸೊ ವಾಯ್ಸ್ ನಾವು ಜಸ್ಟ್ ಈಗ ತಾನೇ ತಲುಪಿದ್ದೀವಿ. ಈ ಕಡೆ ಬೆಂಗಳೂರು ಸ್ಟೇಷನ್ಗೆ ತಲುಪಿದ್ದೀವಿ. ನೋಡಿ ಈ ಕಡೆ ಸೀಟುಗಳು ಆ ಕಡೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬ್ಲಾಗ್ ಆಗಲಿಲ್ಲ ನನ್ನ ಕೈಯಿಂದ. ಅಂದರೆ ಇಲ್ಲೇ ಮಾಮೂಲಿ ಗೊತ್ತಲ್ಲ, ಬಸ್ ಸಿಗೋದು ಲೇಟ್ ನಮಗೆ. ಇವಾಗ ಇಲ್ಲಿ ಸಿಗುತ್ತೆ ಇಲ್ಲಿ ಅಂದ್ಬಿಟ್ಟು ಫುಲ್ ಲೇಟ್ ಆಗೋಯ್ತು. ಸೀಟ್ ನಾವು ರಿಸರ್ವೇಷನ್ ಮಾಡಿಸಿ ಚೆನ್ನಾಗಿತ್ತು. ಇಲ್ಲೇ ನಮ್ಮ ಸೀಟ್ ಇದ್ದು ಫುಲ್ಲು ಫ್ರೀ ಆಯ್ತು ಮಾತ್ರ ಈ ಕಡೆ. ಸೊ ನಾವೀಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗ್ತಿರೋದು ಗಾಯ್ಸ್. ಸೊ ಗಾಯ್ಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಈಗ ನಾನು ಕರೆಂಟಾಗಿ ನಾನು ಇರೋದೀಗ ಟ್ರೈನ್ ಮುಂದೆನೇ ಇದ್ದೀನಿ. ಇಲ್ಲೇ ಹಿಂಗಡೆ ಇದೆ ಟ್ರೈನ್ ನನ್ನ ಮುಂದೆನೇ. ಈಗ ಕಾಣಿಸ್ತಿಲ್ಲ ಹಿಂಗಡೆ ಅದೇ B5 AC 3 ಟೈರ್ ಅಂತ ಇದ್ದೀವಿ ನೇಮು. ನಾನು ಅಲ್ಲಿಂದನೇ ವ್ಲಾಗ್ ಮಾಡಬೇಕಾಯ್ತು, ಬಟ್ ಆ ಕಡೆ ಆಗಲಿಲ್ಲ. ಯಾಕಂದ್ರೆ ನಾವು ಗೊತ್ತಲ್ಲ ಬೆಳಗ್ಗೆ ಟೈಮಿಗೆ ಬಸ್ಸು ಹೋಗ್ಬೇಕಾದ್ರೆ ಸಿಗೋದಿಲ್ಲ. ಇನ್ನು ಇವತ್ತು ಸಂಡೇ, ಇವತ್ತು ಸಿಕ್ಕಿದ, ಇವತ್ತು ಇಲ್ಲ. ಸ್ವಲ್ಪ ಜಸ್ಟ್ ಇನ್ನೇನು ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಹೋಗ್ಬೇಕಾಯ್ತು. ಇನ್ನು 10 ನಿಮಿಷದಲ್ಲಿ ತಲುಪಿರೋದು ನಾವು ಅಲ್ಲಿಗೆ. 10 ನಿಮಿಷ ಜಸ್ಟ್ ಇನ್ನು 10 ಮಿನಿಟ್ಸಲ್ಲಿ ಬೇಗ ಸೀಟ್ ಸಿಕ್ತು. ಸೀಟ್ ರಿಸರ್ವೇಷನ್ ಆಗಿದೆ, ಒಳ್ಳೇದಾಯಿತು. ಸೊ ನಮ್ದು ಇನ್ನೂ ಟೈಮು ಹೋಗೋಕ್ಕೆ ಇನ್ನೂ 7:20ಕ್ಕೆ. ನಮ್ದು ಇವಾಗ ಜಸ್ಟ್ ಈಗ 5:30 ಟೈಮ್ ಈಗ. ಸೊ ಇನ್ನೂ ತುಂಬ ಟೈಮ್ ಇದೆ, ಸ್ವಲ್ಪ ವೆಯ್ಟ್ ಮಾಡೋಣ. ಹಂಗೆ ಇನ್ನೊಂದು ಅಂಕಲ್ದು ಸೀಟು ಕನ್ಫರ್ಮ್ ಆಯಿತು. ನಮ್ದು ಇನ್ನೂ 6 AC ಆಯಿತು ಟ್ರೈನ್. ಅಂದರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ಸ್. ನೋಡೋಣ, ಅದು ಕನ್ಫರ್ಮ್ ಆಗ್ಬೋದು. ಇನ್ನೂ ಇಲ್ಲೇ ಮುಂದೆ ನಿಂತಿದೆ, ಇನ್ನೂ ನಮ್ಮದು ಡೋರ್ ಓಪನ್ ಆಗಿಲ್ಲ ಗೈಸ್. ಇದು ಮುಂದ್ಗಡೆ ತಗೋ ತೋರಿಸ್ತೀನಿ ನಿಮಗೆ ಗೈಸ್. ಇದೆ ಇಲ್ಲೇ ನೋಡ್ತಿದ್ದಾರೆ, ಇದೆ ನಮ್ಮ ಟ್ರೈನು. ಇಲ್ಲಿ ಅಂಕಲ್ ಸೀಟ್ ಇದು. ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಕಾಣಿಸ್ತಿಲ್ಲ ಸೀಟು. ಇದೇ ಅಂಕಲ್ ಸೀಟ್ ಇದು, ಅಲ್ಲಿ ಕೂರ್ಕೋತಾರೆ ಅವರು. ನಂದು ಎಲ್ಲೋ ಹೋಯ್ತು ಅಂದರೆ ಸೀಟ್ ನಂಬರು 31 ಮೈನಸ್ ಒಂದಾಯ್ತು 31 to 31. ಗೈಸ್ ಇಲ್ಲೇ ನನ್ನ ಸೀಟು. ಅಂದರೆ ನಂದೀಗ 6 AC ಇರೋ ಸೀಟ್ ನಂದು. ಸೊ ಇಟ್ ಟೇಕ್ಸ್ ಸಮ್ ಟೈಮ್, ನೋಡೋಣ ಹೆಂಗಾಗ್ಬೋದು ಅಂತ. ಸೊ ಗೈಸ್ ನಮ್ಮ ಲಗೇಜ್ ಎಲ್ಲ ಇಲ್ಲೇ ಆಯ್ತು ನೋಡಿ. ಇದು ಅಂಕಲ್ದು, ಇದು ನನ್ನದೇ. ಅದಕ್ಕೂ ಒಂದು ಎಕ್ಸ್ಟ್ರಾ ಇಲ್ಲ ಅಂತ ತಗೊಂಡಿದ್ದೆ ಬ್ಯಾಗ್. ಅಂದರೆ ಅದು ಅಷ್ಟೊಂದು ಏನಿಲ್ಲ. ಅಂದರೆ ಅಲ್ಲಿಗೆ ಏನಾದ್ರು ಸಾಮಾನು ತಗೊಂಡ್ರೆ ಸುಮ್ಮನೆ ಇಲ್ಲಿ ಅಂದ್ಬಿಟ್ಟು ಅದು ಖಾಲಿ ಬ್ಯಾಗು. ಅಂದರೆ ಒಳಗಡೆ ಒಂದು ಇದಾಯ್ತು ಅಷ್ಟೇ, ಚಡ್ಡಿ ಬನಿಯಾನು ಅದು ಒಳಗೆ ಇರೋದು ಸುಮ್ಮನೆ ಅಷ್ಟೇ. ಒಳಗಡೆ ಶೂ ಹಾಕ್ಬಿಟ್ಟಿದೆ, ಒಂದು ಶೂ ಆಯ್ತು ಅಂದಲ್ಲಿ. ಅದಕ್ಕೆ ಜಾಸ್ತಿ ಜಾಗ ಹಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಹಾಕಿರೋದು. ಇನ್ನೂ 2 hours ಇದೆ, ಇಲ್ಲೇ ಇರಬೇಕು. ಇನ್ನೂ 2 hours ಸೀಟ್ ಓಪನ್ ಆಗಂಟ. ಹಂಗೆ ನನ್ನದು ಬಂದು ಸೀಟ್ ಇದಾಗಬೇಕು ಕಂಪ್ಲೀಟ್ ಆಗಲಿ. ಇಲ್ಲಾಂದರೆ ಅರ್ಧಕ್ಕರ್ಧ ಸೀಟ್ ಶೇರ್ ಮಾಡ್ಬೇಕು ನಾನೀಗ. ಸೊ ಗಾಯ್ಸ್ ನೋಡಿ ನಮಗೆ ಚೋಟ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಮಾತಾಡೋಕ್ಕೆ ಟೈಮ್ ಪಾಸು. ಇವ್ರದ್ದು ಸೇಮ್ ನಮ್ಮದೇ B5 ಅಲ್ಲಿ ಇವರು ಬದೇ ಇರೋದು. इवर देखिए कुछ बात का क्या बोलते हैं स्टडीज के बारे में. इंग्लिश ग्रामर, EVS, इंग्लिश, मैथ्स, हिंदी, कन्नड़ भी है. और कन्नड़ गोते मत कन्नड़ एक माताडಲ್ಲ ಮತ್ತೆ कन्नड़ क्यों बात करते हो. नहीं, इससे सिर्फ अपने साइंस के बारे में इंट्रोड्यूस आता है. सेल्फ आता है. सेल्फ मतलब हमारा नाम. गुरु इवರಿಗೆ ಕ್ಲಾಸಲ್ಲಿ ಕನ್ನಡ ಮೀಡಿಯಂ ಇದೆ ಅಂತೆ, ಬಟ್ ಇವರು ಕನ್ನಡ ಮಾತಾಡಕ್ಕೆ ಗೊತ್ತಿಲ್ಲ ಇವರಿಗೆ. ಸೂಪರ್ ಮಾತಾಡಿ थोड़ा ट्राई करो कन्नड़ में बात करने की ट्राई करो. ನನ್ನ ಹೆಸರು ಮಿಷ್ಕಿನ, ನೀವು ಸಂಸ್ಕೃತ ಯೋಗಗಳ ಶಾಲೆಯಲ್ಲಿ 1ನೇ ತರಗತಿ ಓದುತ್ತೇನೆ. ಎಷ್ಟು ಸ್ಪಷ್ಟವಾಗಿ ಕನ್ನಡ. इसमें आप बहुत अच्छे कन्नड़ बात कर रहे हो, जैसे कि हम कैसे करते हैं. बस ಅಷ್ಟೇ ಅಂತ ಬರೋದು ಮಾತ್ರ. ಫಸ್ಟ್
ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಮಟ್ಟಿಗೆ ಸಕ್ಕತ್ತಾಗಿ ಹೇಳ್ತಾರೆ. ಸೊ ಗೈಸ್ ಇವಾಗ ಟೈಮು 6:20. ಇನ್ನೂ ನಮಗೆ ಓಪನ್ ಆಗಿಲ್ಲ ಗೇಟು. ಇನ್ನೂ ಅವರು ರೆಡಿ ಮಾಡ್ತಾ ಇದ್ದಾರೆ. ಗೇಟು ಮತ್ತು ದಿಂಬು ಹಾಕ್ತಿದ್ದಾರೆ ಎಲ್ಲ ಕಡೆ ತೋರಿಸ್ತಾ ನೋಡ್ತೀರಾ. ದಿಂಬು ಇತ್ತು. ಸೊ ಮತ್ತೆ ಅದನ್ನೇ ಹೇಳ್ತಿದ್ದೀನಿ, ಮಾಮೂಲಿ ದಿಂಬ್ಗಳು ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಗಾಯ್ಸ್ ನೋಡಿದ ಮಟ್ಟಿಲ್ಲ ಎಲ್ಲ ಖಾಲಿ ಅಂದರೆ ಮಾಮೂಲಿ ಅವ್ರು ರೆಡಿ ಮಾಡೋಗಿದೆ ಅಷ್ಟೇ. ಮೇಲ್ಗಡೆ ಒಂದೊಂದು ಕವರಲ್ಲಿ ಹಾಕ್ಬಿಟ್ಟು ಬಂದ್ಬಿಡೋರೆ. ನೋಡಿ ಸೈಡಲ್ಲಿ ದಿಂಬು ಕಾಣಿಸ್ತಾ ಇದೆ. ಹಂಗಾರೆ ಗಾಯ್ಸ್ ನೋಡಿ ಕಾಣಿಸ್ತಾ ಇದ್ದ ಅವರು ಎಲ್ಲ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ. ಅಂದರೆ ಅವ್ರ ಬೋಗೀಸ್ ಓಪನ್ ಆಗಿದೆ ನೋಡಿ, ಎಲ್ಲ ಹೋಗಿ ಕೂತ್ಕೊಂಡಿದ್ದಾರೆ. ಡೋರ್ ಓಪನ್ ಆಗಿದೆ. ನಮ್ಮದು ಆ ಕಡೆ ಸೀಟು, ಅಂಕಲ್ ಈ ಕಡೆ, ನಂದು ಆ ಕಡೆ ಇರೋದು. ಸೊ ನೆಕ್ಸ್ಟ್ ವೀಕ್ ನಮ್ಮ ಲಗೇಜ್ ಇಲ್ಲೇ ಇದೆ. ಸೊ ಗೈಸ್ ಅಂಕಲ್ ಬಂದಿದ್ದಾರೆ. ನಾವು ಹೋಗೋಣ ಈಗ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇ ಟ್ರೈನ್ ಡೋರು ಮೊದಲೇ ಓಪನ್ ಆಗಿದೆ. ಸೊ ದೆನ್ ಓಕೆ ಲೆಟ್ಸ್ ಟ್ರೈನ್. ಏನು ಗುರು ಹಿಂಗೈತೆ ಇದು, ಎಲೆಕ್ಟ್ರಿಕಲಲ್ಲಿ ಹಾಕಿದ್ದಾರೆ ಇಲ್ಲೇ. ಓ ಫುಲ್ ಟೈಟ್ ಡೋರ್ ಇದೆ. ಹಲೋ ಗೈಸ್ ಅಂಕಲ್ ಅಂತೂ ಫುಲ್ ಎಂಜಾಯ್ ಗುರು. ಸೀಟ್ ಕನ್ಫರ್ಮ್ ಆಯ್ತು ಅವ್ರದ್ದು. ಗೈಸ್ ಈಗ ಸಿಚುವೇಶನ್ ಫುಲ್ಲು ಖರಾಬ್ ಆಗದೆ ಇದೆ. ಒಳಗಡೆ ಇದು ಮಾಡೋಕ್ಕೆ ಜಾಗ ಇಲ್ಲ, ಅದು ಮಾಡೋಕ್ಕೆ ಜಾಗ ಇಲ್ಲ ಇಲ್ಲಿ. ಅಂಕಲ್ ಔಟ್ ಸೈಡ್ ನಾನು ಕೊಟ್ಟಿದ್ದಾರೆ. ಹಲೋ ಫುಲ್ಲು ಕತ್ಲೆ. ನಾಯ್ಸ್ ಕ್ಯಾನ್ಸಲೇಷನ್ ಕನ್ಫರ್ಮ್ ಆದರೆ ಎ ಸಿ ಫುಲ್ ಕನ್ಫರ್ಮ್ ಆಗಬೇಕು. ಇಲ್ಲಾಂದ್ರೆ ಈ ಥರ ಒದ್ದಾಡ್ಬೇಕಾಗಿದ್ದು ಈ ಥರ. ಈಗ ಅಂಕಲ್ ಹೋಗಿದ್ರೆ ನೋಡೋಣ ಯಾರ್ದು ಟಿ ಸಿ ಯಾರ್ದು ಮಾತಾಡೋಕೆ ಹೋಗಿದ್ದಾರೆ. ಹಾಫ್ ಸೀಟ್ ಆಗ್ಬಿಟ್ಟಿದೆ RS ಅಲ್ಲಿ ಪ್ರಾಬ್ಲಮ್. ಸೊ ಲೆಟ್ಸ್ ಸಿ ಏನಾಗ್ಬೋದು ನೋಡೋಣ. ಸೊ ಹೋಗಿ ರೆಸ್ಟ್ ಮಾಡ್ತೀವಿ ಸ್ವಲ್ಪ ಹೊತ್ತು. ಸೊ ಗೈಸ್ ನನ್ನ ಸೀಟ್ ಇದೆ ನೋಡ್ರಪ್ಪ. ಆ ಕಡೆ ಹಿಂಗಾಯ್ತು ನೋಡಿ. ಮುಂದ್ಗಡೆ ಬ್ಯಾಗ್ ಮುಗಿದೀನಿ. ಈ ಕಡೆ ಎಲ್ಲ ದಿಂಬು ಕೊಟ್ಟಿದ್ದಾರೆ. ಹಾಗೆ ನನ್ನ ಚಿಲಿಪಿಡಿ ಫ್ರೆಂಡ್ಸ್ ಮುಂದ್ಗಡೆ ಕೂತಿದ್ದಾರೆ ಅಲ್ಲೇ. ಅಂಕಲ್ ಅಲ್ಲಿ ಹಿಂದ್ಗಡೆ ಇರೋದು 31. ಹೇಳ್ಬೇಕು ಅಂದರೆ 31 ನಂದು. ಅದೇ RS ಗುರಿ ಅದು ಏನು ಕನ್ಫರ್ಮ್ ಮಾಡ್ತಾರೆ ಏನು ಅರ್ಥ ಆಗ್ತಿಲ್ಲ. ಹಾಯ್. ಸೊ ಗೈಸ್ ಈಗ ತಾನೇ ಬೆಡ್ಶೀಟ್ ಕೊಟ್ಬಿಟ್ಟು ಹೋಗ್ಬೇಕು ನೋಡಿ. ಈ ಕಡೆ ಪೇಪರ್ ಥರ ಕೊಡ್ತಾರೆ ಒಳಗಡೆ. ಈ ಥರ ಒಳಗಡೆ ಪ್ಯಾಕೇಜ್ ಇರುತ್ತೆ. ಒಂದು ವೈಟ್ ಸೌತ್ ವೆಸ್ಟ್ ರೈಲ್ವೆ ಅಂದರೆ ಒಂದು ಟವಲು ಪ್ಲಸ್ ಒಂದು ಬೆಡ್ಶೀಟು. ಇಲ್ಲೇ ಬಿದ್ದರೆ ಇಲ್ಲಿ ಬೇಡ, ಇಲ್ಲಿ ಹಾಕಿರ್ತೀನಿ ಈ ಕಡೆ. ಸೊ ಗೈಸ್ ಟ್ರೈನ್ ಸ್ಟಾರ್ಟ್ ಆಗಿದೆ. ಟ್ರೈನ್ ಹೋಗ್ತಾ ಇದೆ ಇವಾಗ. ನೋಡಿ ಕಾಣಿಸ್ತಾ ಕಡೆ ಟ್ರೈನ್ ಹೋಗ್ತಾ ಇದೆ. ಟ್ರೈನ್ 7:20 ಅಂದರೆ 7:22 ಆಗಿದೆ. 7:22 ಹೋಗ್ತಾ ಇದೆ. ಸೊ ಆಲ್ ಎಂಜಾಯಿಂಗ್ ಚಿಪ್ಸ್. ಯುವರ್ ಚಿಪ್ಸ್. ಎಂಜಾಯ್. You are doing party? And we all are in the same apartment. Yes, we are in same apartment. You are not the same apartment. We four are in the same apartment. No, that is one same seat. This is called a same apartment. Two year. Let's play one game. Okay. 2 come here or 2 years. Okay? No, you are sitting 4 members. No. Then we will go. Then we will play. After finishing your party, you will come here. Yeah, then okay. It's ಸೊ ಗೈಸ್ ನನ್ನ ಪರಿಸ್ಥಿತಿ ಏನು ಹಿಂಗಾಗ್ಬಿಟ್ಟಿದೆ. ಆ ಕಡೆ ಈಗ ಅಂಕಲು ಇನ್ನೇನು ಗೇಮ್ ಸ್ಟಾರ್ಟ್ ಮಾಡಬೇಕಾಯ್ತು. ಇನ್ನೊಂದು 5 ನಿಮಿಷ ಅಂಕಲ್ ಬಂದರು ಮಕ್ಕಳ ಜೊತೆ. ಈಗ ಅವರು ನಿದ್ದೆ ಬಂದಿದ್ದಂತೆ. ಅವ್ರು ಹೋಗಿ ಮನ್ಗಿದ್ದಾರೆ. ಅವಾಗ ಅವ್ರ ಸೀಟೆಲ್ಲ ಅವರೇ ಆಮೇಲೆ ಅವ್ರ ಸೀಟ್ ಅವ್ರದ್ದು ಮನ್ಗಿದ್ದಾರೆ. ಈಗ ನನ್ನ ಸೀಟು ಆಫ್. ಇವಾಗ ಅಂಕಲ್ ಮುಂದ್ಗಡೆ, ನಾನು ಈ ಕಡೆ. ಅವರು ಡೆಲ್ಲಿಲೇ, ನಾನು ಡೆಲ್ಲಿಲಿ. ಇಬ್ಬರಲ್ಲೇ ಇಳಿಬೇಕಂದ್ರೆ ಈಗ ನಿದ್ದೆ ಅಂತ ಬರ್ದಿಲ್ಲ ಇವಾಗ ನನಗೆ. ಇನ್ನೂ ಲೇಟು. ಸೊ ಇಷ್ಟೊತ್ತು ಗೈಸ್ ನಾನು ಎಡಿಟ್ ಮಾಡ್ತಾ ಕೂತಿದ್ದೆ ವೀಡಿಯೋಸ್ನ. ಚಾರ್ಜ್ ಗೀರ್ಸ್ ಹಾಕೊಂಡು ಎಡಿಟ್ ಮಾಡ್ತಾ ಕೂತಿದ್ದೆ. ಸೊ ಇದು ಒಂದು ಫೈನಲ್ ಟ್ಯಾಪು ನಿಮಗೂ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಲಾಸ್ಟ್ ಅಪ್ಡೇಟು. ಊಟ ಗೀಟ ಎಲ್ಲ ಅವಾಗಲೇ ಆಗೈತೆ. ಇಷ್ಟು ಲೇಟು. ನೋಡಿದ್ರೆ ಶಾಕ್ ಬಿಡ್ತೀನಿ. ಹಿಂಗೆ ಶಾಕು. ನನ್ನ ಮಾಮೂಲಿ ಗೊತ್ತಲ್ಲ, ಅಕಸ್ಮಾತ್ ಇಂಜಿನ್ ಓಡಿಸ್ತಿರೋನು ಏನಾರ ಮನ್ಗಿದ್ರೆ ಸ್ಟಾಪ್ ಮಾಡಿ ಅಂತಾರೆ. ಹಂಸ್ ಬಂದಾಗ ಬ್ರೇಕ್ ಹಾಕ್ಬಾರ್ದು. ಸ್ಪೀಡ್ ಬ್ರೇಕರ್ ಥರ ಸ್ಟಾಪ್ ಕೊಡುತ್ತೆ. ಅದೇ ಅವಾಗಿನ ಹೊಡಿತೈತೆ ಮೋಸ್ಟ್ಲಿ ಮನ್ಗಿದನೇನು ಡ್ರೈವರು. ಸೊ ಗೈಸ್ ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅವ್ರವ್ರ ಪ್ಲೇಸಲ್ಲಿ ಅವ್ರವ್ರು ಇದ್ದಾರೆ. ಈಗ ಅಂಕಲ್ ಮತ್ತೆ ಅಲ್ಲಿ ಹೋಗಿ ಮನಿಕಂದ್ರೆ ಪರವಾಗಿಲ್ಲ, ಮನಿಕಲ್ಲಿ ಅವರು. ಸೊ ಇವಾಗ ನಾನು ಕೂತಿದ್ದೀನಿ. ನೋಡೋಣ ಬೆಳಿಗ್ಗೆ ತನಕ ಖಾಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಯಾರು ಆಬ್ಸೆನ್ಸ್ ಇದ್ದರೆ ಸೀಟ್ ಇದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಶ್ ಸಿಕ್ಲಿ ಅಂತಲೇ
ಕೆಳಗಡೆ ಹೆಂಗಿರುತ್ತೆ. ನಂದು ವಿಂಡೋಸ್ ಇದೆ 31 ನಂಬರು. ಸೊ ನೋಡೋಣ ಏನಾಗ್ಬೋದು ಅಂತ. ಸೊ ಗೈಸ್ ಇವತ್ತಿನ ವಿಡಿಯೋ ಹಂಗಾರೆ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಅಂದರೆ ಇವಾಗ ಬಾರ್ಡ್ರು ಕ್ರಾಸ್ ಆಗಿಲ್ಲ ಇನ್ನು ಅನ್ಕೋತೀನಿ. ನಾವು ಇನ್ನೂ ಕರ್ನಾಟಕ ಬಾರ್ಡರ್ ಏನು ದಾಟಿಲ್ಲ. ಆಂಧ್ರ ಪ್ರದೇಶದಲ್ಲಿ ನಾವು ಇನ್ನೂ ಕರ್ನಾಟಕದಲ್ಲಿ ಇವಾಗ ಜಸ್ಟ್ ಈಗ ಹಿಂದೂಪುರ ಅಂತ ಯಾವುದೋ ಊರ ಹೆಸರು ಗೊತ್ತಿಲ್ಲ ನನಗೆ. ಅದು ಬಂದ ತಕ್ಷಣ ಅದಾದ ತಕ್ಷಣ ಎಷ್ಟು ಬಾರ್ಡರ್ ದಾಟ್ತಾ ಇರುತ್ತೆ ಆಂಧ್ರ ಪ್ರದೇಶಕ್ಕೆ. ಇವತ್ತಿನ ವಿಡಿಯೋ ಇಷ್ಟು ಸಾಕಿ ಈಗ. ಸೊ ನೆಕ್ಸ್ಟ್ ಬೆಳಿಗ್ಗೆ ಮಾಡ್ತೀನಿ, ತುಂಬ ಲಾಂಗ್ ಆಗೋಗ್ತಿದೆ. ಐ ವಿಶ್ ಸೀಟ್ ಸಿಕ್ಲಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ಗಾಯ್ಸ್, ನನ್ನ ರಿಸರ್ವೇಶನ್ ಅರ್ಧ ಸೀಟು ಆ ಕಡೆ, ನಾನು ಈ ಕಡೆ, ಅವಂಕಲ್ ಆ ಕಡೆ, ನಾನು I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up.